ನಮಸ್ಕಾರ ಸ್ನೇಹಿತರೆ. ಬ್ಲಾಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್‌ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ನೀವು ಬ್ಲಾಗಿಂಗ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಕೆಲವೊಂದು ಕನ್‌ಫ್ಯೂಷನ್ಸ್‌ಗಳು ತುಂಬಾ ಓದಿರುತ್ತೆ. ಅಂದ್ರೆ ಹೆಡರ್ ಅನ್ನ ಯಾವ ತರ ಹಾಕೋದು, ಫುಟರ್ ಅನ್ನ ಯಾವ ತರ ಹಾಕೋದು. ಸೊ ಇದು ಬೇರೆ ಬೇರೆ ಥೀಮ್‌ಗಳಲ್ಲಿ ಬೇರೆ ಬೇರೆ ತರ ಬರುತ್ತೆ. ಬಟ್ ಏನಂತಂದ್ರೆ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಪ್ರಾಕ್ಟಿಕಲ್ ಆಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹೆಡರ್ ಅನ್ನ ಯಾವ ತರ ಹಾಕೋದು ಮತ್ತೆ ಫುಟರ್ ಅನ್ನ ಯಾವ ತರ ಹಾಕೋದು. ಸೊ ಹೆಡರ್ ಅಲ್ಲಿ ನೀವು ಏನ್ ಬೇಕಾದ್ರೂ ಹಾಕೋಬಹುದು ಅಂತಂದ್ರೆ ಮೆನ್ಯೂಸ್‌ಗಳನ್ನ ಹಾಕ್ಬೋದು, ಸರ್ಚ್ ಒಂದು ಹಾಕ್ಬೋದು. ಇಲ್ಲ ಅಂತಂದ್ರೆ ನೀವು ಕಾರ್ಟ್ ಆಗಿರ್ಬೋದು, ಆ ಅದು ಬಿಟ್ಬಿಟ್ಟು ಪೇಜಸ್‌ಗಳನ್ನ ಆಡ್ ಮಾಡ್ಬೋದು, ಕ್ಯಾಟಗರೀಸನ್ನ ಆಡ್ ಮಾಡ್ಕೋಬೋದು, ನಿಮ್ಮ ಲೋಗೋವನ್ನ ಹಾಕ್ಬೋದು. ಸೊ ಇದನ್ನೆಲ್ಲ ನೀವು ಕಂಪ್ಲೀಟ್ ಆಗಿ ಹೆಡರ್ ಅಲ್ಲಿ ಹಾಕ್ಬೋದು. ಅದೇ ರೀತಿ ಫುಟರ್ ಅಲ್ಲೂ ಕೂಡ ನೀವು ನಿಮ್ಮ ಲೋಗೋ ಹಾಕ್ಬೋದು ಅಥವಾ ಅದರ ಕೆಳಗಡೆ ಸ್ವಲ್ಪ ಎಸ್‌ಇಒ ಅಂತ ಕಂಟೆಂಟ್ ಕೂಡ ಹಾಕ್ಬೋದು. ಸೈಡಲ್ಲಿ ಇಂಪಾರ್ಟೆಂಟ್ ಲಿಂಕ್ಸ್ ಅಂತ ಕೆಲವೊಂದು ಲಿಂಕ್ಸ್‌ಗಳನ್ನ ಹಾಕ್ಬೋದು. ಅದೇ ರೀತಿಯಾಗಿ ಕ್ಯಾಟಗರೀಸ್‌ನ ಹಾಕ್ಬೋದು, ಪೇಜಸ್‌ಗಳನ್ನ ಹಾಕ್ಬೋದು. ನೆಕ್ಸ್ಟ್ ಇನ್ ಕೇಸ್ ನಿಮ್ಮ ಒಂದು ಏನಂತಂದ್ರೆ ಸೋಷಿಯಲ್ ಮೀಡಿಯಾ ಒಂದು ಪ್ರೊಫೈಲ್ಸ್‌ಗಳನ್ನ ಹಾಕ್ಬೋದು. ಸೊ ಇದನ್ನೆಲ್ಲ ನೀವು ಈಸಿಯಾಗಿ ಹಾಕ್ಬೋದು. ಸೊ ಹಾಗಂತಂದ್ರೆ ಅದನ್ನೆಲ್ಲ ಯಾವ ತರ ಹಾಕೋದು ಅನ್ನೋದನ್ನ ನಾನು ಕಂಪ್ಲೀಟ್ ಆಗಿ ಎಕ್ಸ್‌ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ನೋಡ್ಬೋದು ನನ್ನ ಒಂದು ವೆಬ್‌ಸೈಟ್ ಅನ್ನ ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಇದು ನಂದ ಒಂದು ಬ್ಲಾಗ್ ಅಂತಾನೆ ಹೇಳ್ಬೋದು. ಇದರಲ್ಲಿ ನಾನು ಗವರ್ನಮೆಂಟ್ ರಿಲೇಟೆಡ್ ಒಂದು ಜಾಬ್ಸ್‌ಗಳ ಬಗ್ಗೆ ಮಾಹಿತಿಯನ್ನ ನಾನಿಲ್ಲಿ ಹಾಕ್ತಾ ಇರ್ತೀನಿ. ಸೊ ಇಲ್ಲಿ ನೋಡ್ಬೋದು ನಾನು ಮೇಲ್ಗಡೆ ಏನ್ ಮಾಡಿದ್ದೀನಿ ಅಂತಂದ್ರೆ ಕೆಲವೊಂದು ಮೆನು, ಇದು ಮೇಲ್ಗಡೆದು ಮೆನು ಅಂತ ಕರಿತೀವಿ. ಸೊ ಇಲ್ಲಿ ನಾನೇನ್ ಮಾಡಿದ್ದೀನಪ್ಪಾ ಅಂತಂದ್ರೆ ಕ್ಯಾಟಗರೀಸ್ ಅನ್ನ ಶೋ ಮಾಡಿದ್ದೀನಿ. ಸೊ ಸೆಂಟ್ರಲ್ ಗವರ್ನಮೆಂಟ್ ಜಾಬ್ಸ್, ಸ್ಟೇಟ್ ಗವರ್ನಮೆಂಟ್ ಜಾಬ್ಸ್. ಸೊ ಇದು ಸಪರೇಟ್ ಹಾಕಿದ್ದೀನಿ. ಅದೇ ರೀತಿಯಾಗಿ ನಾನು ಇಲ್ಲೊಂದು ಥೀಮ್ ಚೇಂಜ್ ಆಗೋದಂತ ಒಂದು ಆಪ್ಷನ್ಸ್ ಅನ್ನ ಕೊಟ್ಟಿದ್ದೀನಿ. ಸೊ ಬ್ಲಾಕ್ ಬೇಕಾದ್ರೆ ಬ್ಲಾಕ್, ಅದೇ ರೀತಿ ಇದು ವೈಟ್ ಆದ್ರೆ ವೈಟ್. ಅದೇ ರೀತಿಯಾಗಿ ಒಂದು ಸರ್ಚ್ ಅನ್ನ ಕೊಟ್ಟಿದ್ದೀನಿ. ಮತ್ತೆ ಲೋಗೋ ಕೂಡ ಇದೆ. ಸೊ ಇದು ಸಿಂಪಲ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಫುಟರ್‌ಗೆ ಬರ್ತೀನಿ ನಾನು. ಸೊ ಫುಟರ್ ಅಲ್ಲಿ ನಾನು ನೋಡ್ಬೋದು ಒಂದು ಸಿಂಪಲ್ ಲೋಗೋ ಹಾಕಿದ್ದೀನಿ. ಅದ್ರ ಕೆಳಗಡೆ ಒಂದು ಸ್ವಲ್ಪ ಕಂಟೆಂಟ್ ಅನ್ನ ಹಾಕಿದ್ದೀನಿ. ನೆಕ್ಸ್ಟ್ ಪೇಜಸ್‌ಗಳನ್ನ ಹಾಕಿದ್ದೀನಿ. ಪಕ್ಕದಲ್ಲಿ ಕ್ಯಾಟಗರೀಸ್ ಅನ್ನ ಹಾಕಿದ್ದೀನಿ. ಸೊ ಸಿಂಪಲ್ ಈ ರೀತಿ ನಾನು ಹಾಕಿದ್ದೀನಿ. ಸೊ ಇದನ್ನ ಕೆಲವೊಬ್ಬರಿಗೆ ಹಾಕೋದಕ್ಕೆ ತುಂಬಾ ಪ್ರಾಬ್ಲಮ್ ಬರುತ್ತೆ, ಗೊತ್ತಾಗಲ್ಲ. ಸೊ ಅದನ್ನ ಯಾವ ತರ ಹಾಕೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಫಸ್ಟ್ ಏನ್ ಮಾಡೋಣ ಅಂತಂದ್ರೆ ನಾವು ನಮ್ಮ ವರ್ಡ್‌ಪ್ರೆಸ್ ಬ್ಯಾಕ್ ಎಂಡ್‌ಗೆ ಲಾಗಿನ್ ಆಗೋಣ. ಅಂದ್ರೆ ಲಾಗಿನ್ ಆಗೋಣ. ಸೊ ಲಾಗಿನ್ ಆಗ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಯಾವ ತರ ನಾವು ಅದನ್ನ ಎಡಿಟ್ ಮಾಡ್ಕೋಬಹುದು ಅಂತ. ಸೊ ಸಿಂಪಲ್ ಆಗಿ ಲಾಗಿನ್ ಆಗಿ ನಮ್ಮ ವೆಬ್‌ಸೈಟ್ ಅನ್ನ ಮತ್ತೆ ತಿರ್ಗಾ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮಗೆ ಮೇಲ್ಗಡೆ ಸ್ಟ್ರಿಪ್ ಬರುತ್ತೆ, ನೋಡ್ಬೋದು. ಸೊ ಕಸ್ಟಮೈಸ್ ಮೇಲೆ ಕ್ಲಿಕ್ ಮಾಡಿ. ಇದು ತುಂಬಾ ಇಂಪಾರ್ಟೆಂಟ್. ಸೊ ನೀವು ಕೆಲವೊಂದ್ ಸಾರಿ ಎಡಿಟ್ ಮಾಡೋದಕ್ಕೆ ಹೋಗ್ತೀರಾ, ಅದು ಎಡಿಟ್ ಮಾಡಿದ್ರೆ ಆಗಲ್ಲ. ಸೊ ಕಸ್ಟಮೈಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಸ್ಟಮೈಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮಗೆ ನಾನು ತೋರಿಸ್ತೀನಿ. ಸೊ ಸಿಂಪಲ್ ನೋಡ್ಬೋದು, ಪೆನ್ ಐಕಾನ್‌ಗಳು ಇಲ್ಲಿ ನಿಮಗೆ ಶೋ ಆಗೋದಕ್ಕೆ ಹೋಗುತ್ತೆ. ಸೊ ಲೋಗೋ ಚೇಂಜ್ ಮಾಡ್ಬೇಕಾ? ಪೆನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ಲೋಗೋ ಬರುತ್ತೆ. ಸೊ ಚೇಂಜ್ ಲೋಗೋ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಒಂದು ಲೋಗೋ ಫೈಲ್‌ನ ಅಪ್‌ಲೋಡ್ ಮಾಡಿ. ಡೈರೆಕ್ಟ್ ಆಗಿ ಇಲ್ಲಿ ಅಪ್‌ಲೋಡ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಈ ಕ್ಯಾಟಗರೀಸ್ ಅಥವಾ ಮೆನ್ಯೂಸ್ ಏನೇ ಇದ್ರೂ ಚೇಂಜ್ ಮಾಡ್ಬೇಕಂದ್ರೆ ಇಲ್ಲಿ ನೋಡ್ಬೋದು ಪೆನ್ ಐಕಾನ್ ಬಂದಿರುತ್ತೆ ಅದ್ರ ಮೇಲ್ಗಡೆ. ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಬಂದ್ಬಿಡುತ್ತೆ, ನೋಡ್ಬೋದು. ನೀವು ಎಷ್ಟು ಮೆನ್ಯೂನ ಇಲ್ಲಿ ತೋರಿಸ್ತೀರಾ, ಅಷ್ಟು ಮೆನ್ಯೂಸ್ ಇಲ್ಲಿ ನಿಮಗೆ ತೋರಿಸುತ್ತೆ. ಸೊ ಇಲ್ಲಿ ಮೆನು 1. ಸೊ ಮೆನು 1 ಅನ್ನ ನಾನು ಇಲ್ಲಿ ಡಿಸ್‌ಪ್ಲೇ ಮಾಡಿದ್ದೀನಿ. ಸೊ ಮೆನು 1 ಅಲ್ಲಿ ಏನೇನಿದೆ, ನನ್ನ ಕ್ಯಾಟಗರೀಸ್ ಇದೆ. ಸೊ ಅದನ್ನ ಯಾವ ತರ ಹಾಕೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಅಲ್ಲಿ. ಸೊ ಇದು ಸಿಂಪಲ್ ಆಗಿ ಇಲ್ಲಿ ಹೋಮ್ ಪೇಜಲ್ಲಿ ಯಾವ ತರ ತೋರಿಸೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಇರೋದು. ಸೊ ಸಿಂಪಲ್ ಇಲ್ಲಿ ಮೆನು 1 ನಾನು ಸೆಲೆಕ್ಟ್ ಮಾಡ್ಕೊಂಡು ಪಬ್ಲಿಷ್ ಮಾಡಿದ್ದೀನಿ. ಇಲ್ಲಿ ಆಟೋಮ್ಯಾಟಿಕಲಿ ಮೆನು ಬರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಸರ್ಚ್ ಬಾರ್ ಆಗಿರ್ಬೋದು, ಇದನ್ನೆಲ್ಲ ನೀವು ಹಾಕೋಬಹುದು. ಇಲ್ಲಿ ನೋಡ್ಬೋದು ಡಾರ್ಕ್ ಮೋಡ್ ಮತ್ತೆ ಸರ್ಚ್. ಸೊ ಇದು ಸಿಂಪಲ್ ಆಗಿ ನಾನಿಲ್ಲಿ ವಿಜೆಟ್ಸ್ ಅನ್ನ ಹಾಕ್ಬಿಟ್ಟಿದ್ದೀನಿ. ಸೊ ಇದು ಸಿಂಪಲ್ ಆಗಿ ನಿಮ್ಮ ಒಂದು ಮೆನು ಕಂಪ್ಲೀಟ್ ಆಯ್ತು. ಅಂದ್ರೆ ಹೆಡರ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಕಸ್ಟಮೈಸ್ ಅಲ್ಲೇ ನೀವು ಫುಟರ್ ಅನ್ನು ಕೂಡ ನೀವು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಎಡಿಟ್ ಮಾಡಿದ್ರೆ ಆಗಲ್ಲ. ಸೊ ಕೆಳಗಡೆ ಬರ್ತೀನಿ, ಫುಟರ್ ಮೆನು. ಸೊ ಫುಟರ್ ಅಲ್ಲಿ ನೋಡ್ಬೋದು ನಾನು ಇಮೇಜ್ ಮತ್ತೆ ಸ್ವಲ್ಪ ಕಂಟೆಂಟ್ ಅನ್ನ ಇಲ್ಲಿ ಹಾಕಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ಇಮೇಜ್ ಇದೆ, ಕಂಟೆಂಟ್ ಕೂಡ ಇದೆ. ಸೊ ಸಿಂಪಲ್ ಆಗಿ ವಿಜೆಟ್ಸ್ ಅನ್ನ ಯೂಸ್ ಮಾಡ್ಕೊಂಡು ನೀವು ಹಾಕ್ಬೋದು. ನೆಕ್ಸ್ಟ್ ಇಲ್ಲಿ ಸಿಂಪಲ್ ಆಗಿ ಒಂದು ಮೆನುವನ್ನ ಹಾಕಿದ್ದೀನಿ. ನೋಡ್ಬೋದು ನ್ಯಾವಿಗೇಷನ್ ಮೆನು ಇದೆ ಇಲ್ಲಿ. ಫುಟರ್ ಮೆನುನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸಿಂಪಲ್ ಆಗಿ ನೀವು ಹಾಕ್ಬೋದು. ಸೊ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಇನ್ನ ಎಕ್ಸ್ಟ್ರಾ ಆಡ್ ಮಾಡ್ಬೇಕಾದ್ರೆ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಬರುತ್ತೆ. ನಿಮಗೆ ಯಾವ್ದು ಬೇಕು ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಸಿಂಪಲ್ ಆಪ್ಷನ್ ಅಂತಾನೆ ಹೇಳ್ಬೋದು. ಸೊ ಅದಾದ ಮೇಲೆ ನೆಕ್ಸ್ಟ್ ಇಲ್ಲಿ ಅದೇ ಸೇಮ್ ನಾನು ಇಲ್ಲಿ ಏನ್ ಮಾಡಿದ್ದೀನಿ ಅಂತಂದ್ರೆ ಕ್ಯಾಟಗರೀಸ್ ಅನ್ನ ಡಿಸ್‌ಪ್ಲೇ ಮಾಡಿದ್ದೀನಿ ಅಷ್ಟೇ. ಸೊ ಸಿಂಪಲ್ ನೋಡ್ಬೋದು. ಸೊ ಕ್ಯಾಟಗರೀಸ್ ಅನ್ನ ಇಲ್ಲಿ ಡಿಸ್‌ಪ್ಲೇ ಮಾಡಿದ್ದೀನಿ. ನಾನು ಸೆಲೆಕ್ಟ್ ಮಾಡ್ಕೊಂಡು ಏನ್ ಮಾಡಿದ್ದೀನಿ ಅಲ್ಲಿ ವಿಜೆಟ್ಸ್ ಅಲ್ಲಿ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಕೆಳಗಡೆ ಬಂದ್ಬಿಟ್ಟು ಸಿಂಪಲ್ ಅದು ಪೆನ್ ಐಕಾನ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಕಂಟೆಂಟ್ ಅನ್ನ ಟೆಕ್ಸ್ಟ್ ಕಂಟೆಂಟ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸಿಂಪಲ್ ಆಗಿ ನಿಮಗೆ ಯಾವ ಬೇಕು ಕಂಟೆಂಟ್ ಅನ್ನ ನೀವು ಅಲ್ಲಿ ಹಾಕ್ಬಿಟ್ಟು ಪಬ್ಲಿಷ್ ಮಾಡಿ. ಸಿಂಪಲ್ ಈ ರೀತಿ ನೀವು ಇದನ್ನ ಹೆಡರ್ ಮತ್ತೆ ಫುಟರ್ ಅನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಇವಾಗ ನಾವು ಅಲ್ಲಿ ಮೆನು 1 ಅಂತ ತೋರಿಸುತ್ತೆ. ಸೊ ಆ ಮೆನು 1 ಯಾವ ತರ ಕ್ರಿಯೇಟ್ ಮಾಡೋದು ಅನ್ನೋದು ಸ್ವಲ್ಪ ಪ್ರಾಬ್ಲಮ್ಸ್, ಕನ್ಫ್ಯೂಷನ್ಸ್ ಇರುತ್ತೆ. ಸೊ
ಸಿಂಪಲ್ ಆಗಿ ಬ್ಯಾಕ್ ಎಂಡ್‌ಗೆ ಹೋಗೋಣ. ಬ್ಯಾಕ್ ಎಂಡ್‌ಗೆ ಹೋಗ್ಬಿಟ್ಟು ಅಪಿಯರೆನ್ಸಲ್ಲಿ ನೋಡ್ಬೋದು ಮೆನ್ಯೂಸ್ ಅಂತ ಇದೆ. ಅಲ್ಲಿ ಬನ್ನಿ. ಸೊ ಮೆನ್ಯೂಸ್ ಅಂತ ಮೇಲೆ ಬಂದ್ರಿ ಅಂತಂದ್ರೆ ನಿಮಗೆ ಇಲ್ಲಿ ಮೆನ್ಯೂಸ್ ನೋಡೋದಕ್ಕೆ ಸಿಗುತ್ತೆ. ಸೊ ಇಲ್ಲಿ ನೋಡ್ಬೋದು ಮೆನ್ಯೂ 1. ಮೆನ್ಯೂ 1 ಅಲ್ಲಿ ನಾವೇನು ಹಾಕಿದ್ದೀನಿ? ಕ್ಯಾಟಗರೀಸ್ ಹಾಕಿದ್ದೀನಿ. ಸೊ ಅದೇ ರೀತಿ ನೀವು ಇನ್ನೊಂದು ಮೆನು ಕ್ರಿಯೇಟ್ ಮಾಡ್ಕೋಬೇಕು ಅನ್ಕೊಂಡಿದ್ರೆ ನನ್ನ ಹತ್ರ ಎಷ್ಟು ಮೆನು ಇದೆ? 2 ಮೆನು ಇದೆ. ನಾನು ಫುಟರ್ ಮೆನು ಅಂತ ಸಪರೇಟ್ ಮಾಡಿದ್ದೀನಿ. ಮೇನ್ ಮೆನು ಸಪರೇಟ್ ಮಾಡಿದ್ದೀನಿ. ಸೊ ನಿಮಗೆ ಇಲ್ಲಿ ಇಲ್ಲ ಅಂತಂದ್ರೆ ಕ್ರಿಯೇಟ್ ನ್ಯೂ ಮೆನು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಮೆನು ಹೆಸರನ್ನ ಹಾಕೊಂಡ್ಬಿಟ್ಟು ನಿಮಗೆ ಯಾವ ಪೇಜಸ್ ಬೇಕೋ ಅದನ್ನ ಇಲ್ಲಿ ಪೇಜಸ್ ಅನ್ನ ನೀವು ಸಿಂಪಲ್ ಆಗಿ ಡ್ರ್ಯಾಗ್ ಅಂಡ್ ಡ್ರಾಪ್ ಮುಖಾಂತರ ಆಡ್ ಮಾಡ್ಕೋಬಹುದು. ಸೊ ಸಿಂಪಲ್ ಇಷ್ಟು ನಿಮಗೆ ಮಾಡ್ಕೋಬೇಕಾಗತ್ತೆ. ಸೊ ಆ ಮೆನು ಕ್ರಿಯೇಟ್ ಆಗುತ್ತೆ. ಅಲ್ಲಿ ಹೋಗ್ಬಿಟ್ಟು ನಿಮಗೆ ಯಾವ ಮೆನು ಬೇಕು ಆ ಮೆನುನ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತಂದ್ರೆ ಆ ಮೆನುಲಿರುವಂಥ ಕಂಟೆಂಟ್ ಅಲ್ಲಿ ಡಿಸ್‌ಪ್ಲೇ ಆಗುತ್ತೆ. ಸೊ ಸಿಂಪಲ್ ಸ್ಟೆಪ್ಸ್ ಅಂತಾನೆ ಹೇಳ್ಬೋದು. ಸೊ ಇಷ್ಟು ಇವತ್ತಿನ ವಿಡಿಯೋ. ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.